ಮಂಡ್ಯ ಜಿಲ್ಲೆಯ ನಾಗಮಂಗಲದ ಆದಿಚುಂಚನಗಿರಿ ಮಠಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು. ಶ್ರೀ ಶ್ರೀ ಬಾಲಗಂಗಾಧರನಾಥ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಏನು ಹೇಳಿದ್ರು ನೀವೇ ನೋಡಿ. ಆದಿಚುಂಚನಗಿರಿ ಮಠದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗುರು ಭೈರವೈಕ್ಯ ಮಂದಿರ ಉದ್ಘಾಟಿಸಿದ ಪ್ರಧಾನಿ ಮೋದಿ ಒಂದು ಕಡೆ ಮಕ್ಕಳಿಂದ ಮಂತ್ರಗಳ ಉದ್ಘೋಷ, ಮತ್ತೊಂದು ಕಡೆ ಕಾಲಭೈರವೇಶ್ವರನಿಗೆ ಆರತಿ ಮಾಡ್ತಾ ಇರುವ ಪ್ರಧಾನಿ ಮೋದಿ. ಆದಿಚುಂಚನಗಿರಿ ಮಠದಲ್ಲಿ ಇವತ್ತು ಭಕ್ತಿ ಹಾಗೂ ಉತ್ಸಾಹಗಳು ಏಕಕಾಲಕ್ಕೆ ಸೇರ್ಕೊಂಡಿದ್ವು. ಎಲ್ಲೆಡೆ ಉದ್ಘೋಷ, ಎಲ್ಲೆಡೆ ಸಂಭ್ರಮ. ಮಹಾಯೋಗಿ ದಾಸೋಹಿ ಗುರು ಪರಂಪರೆಗೆ ಹೊಸ ಅರ್ಥ ಬರೆದ ಗುರುವರ್ಯ ಶ್ರೀ ಬಾಲಗಂಗಾಧರನಾಥ ಗುರು ಭೈರವ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲಾ ದೃಶ್ಯಗಳು ಕಂಡುಬಂತು. ಬೆಂಗಳೂರಿನಿಂದ 10 ಗಂಟೆಗೆ ಹೆಲಿಕಾಪ್ಟರ್ನಲ್ಲಿ ಹೊರಟ ಪ್ರಧಾನಿ ಮೋದಿ ನಿಗದಿಯಾದ ಸಮಯಕ್ಕೆ ಸರಿಯಾಗಿ ಆದಿಚುಂಚನಗಿರಿ ಮಠಕ್ಕೆ ತಲುಪಿದ್ರು. ಮೊದಲು ಕಾಲಭೈರವೇಶ್ವರನಿಗೆ ದರ್ಶನ ಪಡೆದ ಪ್ರಧಾನಿ ನರೇಂದ್ರ ಮೋದಿ ಬಳಿಕ ಬಾಲಗಂಗಾಧರನಾಥ ಗುರು ಭೈರವ ಮಂದಿರವನ್ನ ಉದ್ಘಾಟನೆ ನೆರವೇರಿಸಿದ್ರು. ಮೋದಿ ಉದ್ಘಾಟನೆ ಮಾಡುವ ವೇಳೆ ಮಠದ ಮಕ್ಕಳು ಮಂತ್ರ ಘೋಷಗಳನ್ನ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ನೆರೆದಿದ್ದ ಭಕ್ತ ವೃಂದದಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿತ್ತು. ಘೋಷಣೆಗಳನ್ನ ಕೂಗ್ತಾ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು. ಇನ್ನು ವೇದಿಕೆಗೆ ಮೋದಿ ಬರ್ತಾ ಇದ್ದ ಹಾಗೆ ಮೋದಿ ಮೋದಿ ಅಂತ ಕೂಗಿ ಭಕ್ತರು ಹರ್ಷವನ್ನು ವ್ಯಕ್ತಪಡಿಸಿದ್ರು. ವೇದಿಕೆಯಲ್ಲಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯವನ್ನ ವಿಚಾರಿಸಿದ ಮೋದಿ ಬಳಿಕ ನಿರ್ಮಲಾನಂದನಾಥ ಶ್ರೀಗಳು ಸನ್ಮಾನವನ್ನ ಮಾಡಿದ್ರು. ನವಿಲಿನ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಿದ್ರು. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಶ್ರೀಗಳು ಕೆಂಪೇಗೌಡರ ಕಾಲದಿಂದ ಇಲ್ಲಿವರೆಗೂ ಮಠದ ಪರಂಪರೆ ನಡೆದು ಬಂದ ಹಾದಿಯನ್ನು ನೆನಪಿಸಿದ್ರು. ಅಲ್ಲದೆ ಮೋದಿ ನಾಯಕತ್ವದಲ್ಲಿ ಭಾರತದ ಆರ್ಥಿಕತೆ ಬಲಗೊಳ್ಳುತ್ತಾ ಇದೆ ಅಂತ ಹೊಗಳಿದ್ರು. ಇದೇ ವೇಳೆ ಮೋದಿ ಹಾಗೂ ಶ್ರೀಗಳು ಸೌಂದರ್ಯ ಲಹರಿ ಎಂಬ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿದ್ರು. For today's rulers, Kempegowda's principles and governing principles are exemplary. He developed the country, developed the state, and he was the one who introduced modern skills to the society. In the same lineage, 1800 years unbroken lineage was being continued. ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಬಂದದ್ದು ತುಂಬಾ ಸಂತೋಷ ಆಗಿದೆ. Because of his vision, great vision, he introduced and launched and initiated so many projects for upliftment and development of our country, which he has driven the engine of economy, spirituality and culture in our country. ಕೇವಲ 400 ಸ್ಟಾರ್ಟ್ಅಪ್ಗಳು ನಮ್ಮ ದೇಶದಲ್ಲಿದ್ದವು. As we have been celebrating decennial program after 10 years, do you know, from 400 startups now we have raised more than 2 lakh startups. ಆದಿಚುಂಚನಗಿರಿ ಮಠದ ಪರಂಪರೆ ಹೊಗಳಿದ ಮೋದಿ 9 ತತ್ವ ಸಿದ್ಧಾಂತ ಉಣಬಡಿಸಿದ ಪ್ರಧಾನಿ. ಬಳಿಕ ಮಾತನಾಡಿದ ನರೇಂದ್ರ ಮೋದಿ ಕನ್ನಡದಲ್ಲೇ ಭಾಷಣ ಆರಂಭಿಸಿದ್ರು. ಭಾರತ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವ ಜೀವಂತ ಸಭ್ಯತೆಯ ನೆಲ. ಇಷ್ಟೊಂದು ವರ್ಷಗಳ ಕಾಲ ನಿರಂತರ ನಡೆದುಕೊಂಡು ಬಂದ ಪರಂಪರೆಗಳು ಕಡಿಮೆ. ಈ ಮಠವನ್ನು ನೋಡಿದಾಗ ಆ ನಿರಂತರತೆಯ ಸಾಕ್ಷಾತ್ ರೂಪ ದರ್ಶನ ಆಗುತ್ತೆ. ಬಾಲಗಂಗಾಧರನಾಥ ಶ್ರೀಗಳ ಪರಂಪರೆಯನ್ನ ಇನ್ನಷ್ಟು ಎತ್ತರಕ್ಕೆ ನಿರ್ಮಲಾನಂದನಾಥ ಶ್ರೀಗಳು ಕೊಂಡೊಯ್ತಾ ಇದ್ದಾರೆ. ಈ ಮಠ ಅನ್ನ, ಅಕ್ಷರ, ಆರೋಗ್ಯ, ಆಶ್ರಯ, ಅನುಕಂಪ, ಆಕಳು ಸೇರಿ ಒಟ್ಟು 9 ಸಿದ್ಧಾಂತಗಳ ಮೇಲೆ ಕಾರ್ಯನಿರ್ವಹಿಸಿದೆ ಅಂತ ಹೇಳಿದ್ರು. ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. भारत हजारों वर्षों से चलती आ रही एक जीवंत सभ्यता है. दुनिया में बहुत कम ऐसे उदाहरण मिलते हैं जहां परंपराएं इतनी लंबी अवधि तक निरंतर बनती रहती है. जब हम श्री आदि चुंचनगिरी महासंस्थान मठ को देखते हैं तो हमें इस निरंतरता का साक्षात रूप दिखाई देता है. सक्करे नगरा मधुर मंड्या, जिले का ये दौरा कई वजह से महत्वपूर्ण है. ये धरती शुगर केन की स्वीटनेस के लिए जानी जाती है और यहाँ के लोगों की बातों में वैसी ही स्वीटनेस दिखती भी है. जगत गुरु
श्री 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 डॉक्टर बाल गंगाधर नाथ महास्वामी जी जैसे महान संत हुए, जिन्होंने इस विरासत को नई ऊंचाई दी। जगत गुरु श्री 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 डॉक्टर निर्मलानंद नाथ महास्वामी जी उसी धारा को नई ऊर्जा और गति और समर्पण के साथ सबको साथ लेकर के आगे बढ़ा रहे हैं। 80 ಕೋಟಿ ವೆಚ್ಚದಲ್ಲಿ ಮಂದಿರ ನಿರ್ಮಾಣ, ದ್ರಾವಿಡ ಶೈಲಿಯಲ್ಲಿ ತಲೆ ಎತ್ತಿದ ಮಂದಿರ. ಆದಿಚುಂಚನಗಿರಿ ಮಠಕ್ಕೆ 1800 ವರ್ಷಗಳ ಇತಿಹಾಸ ಇದೆ. ಸಾವಿರಾರು ವರ್ಷಗಳಿಂದ ನಾಥ ಪಂಥವನ್ನ ಸಾಗಿಸಿಕೊಂಡ ಬಂದ ಕೀರ್ತಿ ಈ ಮಠಕ್ಕಿದೆ. ತ್ರಿವಿಧ ದಾಸೋಹದ ಮೂಲಕ ಪ್ರಸಿದ್ಧಿ ಪಡೆದಿರುವ ಮಠ, ಇದಕ್ಕೆ ಹೊಸ ಕಾಯಕಲ್ಪ ಕೊಟ್ಟವರು, ಪುರಾತನ ನಾಥಪಂಥದ ಪರಂಪರೆಯ ಮೌಲ್ಯವನ್ನ ಮತ್ತಷ್ಟು ಹೊಳಪಿಸಿದ ಕೀರ್ತಿ ಶ್ರೀ ಬಾಲಗಂಗಾಧರನಾಥ ಗುರುಗಳಿಗೆ ಸಲ್ಲುತ್ತೆ. ಹೀಗಾಗಿ ಅವರಿಗಾಗಿ 80 ಕೋಟಿಗೂ ಅಧಿಕ ವೆಚ್ಚದ ಭೈರವೈಕ್ಯ ಮಂದಿರವನ್ನ ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಿಸಲಾಗಿದೆ. 3 ಆಲಯಗಳನ್ನ ಹೊಂದಿರುವಂತಹ ಈ ಮಂದಿರವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕಾರಣದೇಹ, ಸೂಕ್ಷ್ಮ ದೇಹ ಹಾಗೂ ಸ್ಥೂಲ ದೇಹದ ಪರಿಕಲ್ಪನೆ, ಅನ್ನ, ಪ್ರಾಣ, ಮನೋಮಯ, ವಿಜ್ಞಾನ ಹಾಗೂ ಆನಂದಮಯ ಎಂಬ 5 ಕೋಶಗಳನ್ನು ಹೊಂದಿದೆ ಈ ಭೈರವೈಕ್ಯ ಮಂದಿರ. ಹೊಯ್ಸಳ, ಚಾಳುಕ್ಯ, ಚೋಳ ಮತ್ತು ಗಂಗರ ಕಾಲದ ಶಿಲ್ಪಕಲೆಯ ಮೂಲಕ 6 ವರ್ಷಗಳ ಪರಿಶ್ರಮದಿಂದ ಈ ಭವ್ಯ ಮಂದಿರ ಶಂಕರ ಸ್ತಪ್ತಿ ಶಿಲ್ಪಿಯ ಕೈಯಲ್ಲಿ ಮೂಡಿಬಂದಿದೆ. ಪಬ್ಲಿಕ್ ಟಿವಿ, ಮಂಡ್ಯ.